ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ಯಾರೋ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಅಂತ ನೋಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ನಿಮ್ಮ ಕಣ್ಮುಂದೆ 3 ಆಪ್ಷನ್ಸ್ ಇದೆ. 3 ಗ್ರೂಪ್ಸಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿ. ನಿಮಗೆ ಏನು ಮೆಸೇಜ್ ಬರುತ್ತೆ, ಯಾವ ಏರಿಯಾ ಮೇಲೆ ಮೆಸೇಜಸ್ ಬಂದು ಟ್ಯಾಪಿನ್ ಆಗುತ್ತೆ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ಓಕೆ, ಸೊ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನಿಮ್ಮ ಗ್ರೂಪಲ್ಲಿ ಸಿಗ್ತೀನಿ. ಓಕೆ, ಸೊ ಹೆಲೋ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಗ್ರೂಪ್ ಚೂಸ್ ಮಾಡಿದರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಟ್ಯಾರೋ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಿದೆ, ಯಾವ ಒಂದು ಏರಿಯಾ ಮೇಲೆ ಮೆಸೇಜಸ್ ಪಾಯಿಂಟ್ ಔಟ್ ಆಗ್ತಾ ಇದೆ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್, 7 ಆಫ್ ಪೆಂಟಕಲ್ಸ್, 8 ಆಫ್ ಸ್ವರ್ಡ್ಸ್, ಹ್ಯಾಂಗ್ಡ್ ಮ್ಯಾನ್ ಸಿಚುವೇಶನ್. ಫಿನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಸ್ಟಾಗ್ನೇಷನ್ ಆಗ್ತಾ ಇದೆ. ಫಿನಾನ್ಸ್ ಅಂತ ಬಂದ್ರೆ, ದುಡ್ಡು ಅಂತ ಬಂದ್ರೆ ಗ್ರೂಪ್ 1 ಸ್ವಲ್ಪ ನಿಮ್ದು ಕಾನ್ಫಿಡೆನ್ಸ್ ಲೋ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ದ ಥಿಂಗ್ ಈಸ್, ನೀವು ಹಾರ್ಡ್ ವರ್ಕಿಂಗ್ ಪರ್ಸನ್, ತುಂಬಾ ಪೇಷನ್ಸ್ ಇರುವಂತ ಪರ್ಸನ್ನೇ ನೀವು. ಇಟ್ಸ್ ಜಸ್ಟ್ ದಟ್ ಇನ್ನೂ ರೀಚ್ ಆಗ್ತಾ ಇಲ್ಲ ನಿಮ್ಮ ಒಂದು ಫಿನಾನ್ಸ್ ಗೋಲ್ ಅಂತ ಏನು ಇಟ್ಕೊಂಡಿದ್ರಿ. ಓಕೆ, ಬೈ ಆಗಸ್ಟ್ ಇಷ್ಟು ನನ್ನ ಬ್ಯಾಲೆನ್ಸ್ ಇರಬೇಕು, ಅಟ್ಲೀಸ್ಟ್ ಈ ವರ್ಷ ನಾನು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಷ್ಟು ಎಬಿಲಿಟಿ ನನಗಿರಬೇಕು, ಈ ಒಂದು ಮಂತಲ್ಲಿ ನನ್ನ ಬ್ಯಾಲೆನ್ಸ್ ಇಷ್ಟಿರಬೇಕು, ಈ ಥರ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಫಿನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟಿಂಗ್ ಸಿಚುವೇಶನ್. ಏನೋ ಒಂದು ಹೊಸ ಆಫರ್ ಬರ್ತಾ ಇದೆ ನಿಮಗೆ, ಡೋಂಟ್ ವರಿ. ಮೇ ಬಿ ಇಟ್ಸ್ ಲೈಕ್ ಮಲ್ಟಿಪಲ್ ಅರ್ನಿಂಗ್ ಸೋರ್ಸಸ್. ಮೇ ಬಿ ಕರೆಂಟ್ ಜಾಬಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾರೆಲ್ಲ ಜಾಬ್ ಚೇಂಜಿಂಗ್ ಹುಡುಕ್ತಾ ಇದ್ದೀರಾ, ನೋ ಡೌಟ್ ವಿತಿನ್ ಲೈಕ್ 7, I'm not gonna say 7 weeks, yeah, ಮೇ ಬಿ ಒನ್ ಮಂತ್ ಅಲ್ಲಿ ನಿಮಗೆ ಒಂದು ಜಾಬ್ ಆಫರ್ ಬರೋದನ್ನ ನೋಡ್ತಾ ಇದ್ದೀನಿ. ಯಾರೆಲ್ಲ ಜಾಬ್ ಚೇಂಜ್ ಟ್ರೈ ಮಾಡ್ತಾ ಇದ್ರಿ, ವೆಯ್ಟ್ ಮಾಡ್ತಾ ಇದ್ರೆ, ಅಂದ್ರೆ ಆ ಒಂದು ಕಂಪನಿಯಿಂದ ಕಾಲ್ ಬರಲಿ, ಆ ಒಂದು ಕಂಪನಿಯಿಂದ ಇಂಟರ್ವ್ಯೂ ಕಾಲ್ ಬರಲಿ, ಈ ಥರ ಎಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. ತುಂಬ ತಿಂಗಳಿಂದ ವೆಯ್ಟ್ ಮಾಡಿದ್ದೀರಾ, ಪೇಷನ್ಸಲ್ಲಿ ವೆಯ್ಟ್ ಮಾಡಿದ್ದೀರಾ, ಗಿವ್ ಅಪ್ ಮಾಡಿಲ್ಲ. that is finally happening, but there is another situation, 8 of swords with hanged man. ಇನ್ನೊಂದು ಯಾವುದೋ ಒಂದು ಏರಿಯಾ ಇದೆ, ಅದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಅದ್ರ ಮೇಲೆ ನಿಮಗೆ ಹೆಸಿಟೆಂಟ್ ಫೀಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದಷ್ಟು ಪಾಸ್ ಸಿಚುವೇಶನ್ ನೋಡ್ತಾ ಇದ್ದೀನಿ. 5 ಆಫ್ ಪೆಂಟಕಲ್ಸ್. ಐ ಫೀಲ್ ಲೈಕ್ ಅಗೇನ್ ಇವಾಗ ಏನು ಗೊತ್ತಾ, ಐ ಥಿಂಕ್ ನೀವು ತುಂಬ ಸ್ಯಾಕ್ರಿಫೈಸಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಲೈಫಲ್ಲಿ, ಜಸ್ಟ್ ಬಿಕಾಸ್ ಫಿನಾನ್ಸ್, ಕರಿಯರ್, ಸೆಟಲ್ಮೆಂಟ್, ಸ್ಟೆಬಿಲಿಟಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಬೇರೆ ಒಂದಷ್ಟು ವಿಚಾರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ಮೇ ಬಿ ಯಾರಿಗೋ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹ್ಯಾಪಿನೆಸ್ನ ನಿಮ್ಮ ಫ್ಯಾಮಿಲಿಗೋಸ್ಕರ ಅಥವಾ ನಿಮ್ಮ ಕ್ಲೋಸ್ ಪೀಪಲ್ಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡ್ತಿರೋದು ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಡ್ರೀಮ್ಸ್ನ ಸೈಡಿಗಿಟ್ಟು ಇವಾಗ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಏನು ಬರುತ್ತೆ ಪ್ರಾಬಬ್ಲಿ ಅದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಫ್ಯೂ ಆಫ್ ಯುವರ್ ಡ್ರೀಮ್ಸ್ ಗಾಟ್ ಸ್ಟಕ್. ತುಂಬ ಜನ ಇಟ್ಸ್ ಲೈಕ್ ಮಿಡಲ್ ಕ್ಲಾಸ್ ಪೀಪಲ್. ಸಿ, ಈವನ್ ಐ ಆಮ್ ಅ ಮಿಡಲ್ ಕ್ಲಾಸ್ ಪರ್ಸನ್, ಈವನ್ ಐ ನೋ ವಾಟ್ ಇಟ್ ಈಸ್ ಲೈಕ್. ನಾವು ಒಂದು ಬೇಕು ಅಂದರೆ ಇನ್ನೊಂದು ಸ್ಯಾಕ್ರಿಫೈಸ್ ಮಾಡಬೇಕು, ನಮಗೆಲ್ಲದು ಒಂದೇ ಟೈಮಿಗೆ ಸಿಗಲ್ಲ. ಪ್ರಾಬ್ಲಿ ನಿಮಗೆ ಆ ಥರ ಒಂದು ಸಿಚುವೇಶನ್ ಆಗ್ತಾ ಇದೆ ರೀಸೆಂಟಾಗಿ. ಪ್ರಾಬಬ್ಲಿ ಜಸ್ಟ್ ಬಿಕಾಸ್ ಲಾಂಗ್ ಟರ್ಮ್ ಪ್ಲ್ಯಾನ್ನ ಫುಲ್ಫಿಲ್ ಮಾಡ್ಕೋಬೇಕು, ಲಾಂಗ್ ಟರ್ಮ್ ನಾನು ಸೆಕ್ಯೂರ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದೊಂದು ನಿಮ್ಮ ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡಿರೋದು ನೋಡ್ತಾ ಇದ್ದೀನಿ. ಹೆಲ್ತ್ ವೈಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಜಸ್ಟ್ ಬಿಕಾಸ್ ಐ ಮೀನ್ ತುಂಬ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಗಿಲ್ಟಲ್ಲಿ ಮುಳುಗೋಗಿದ್ದೀರಾ. ಪಾಸ್ಟಲ್ಲಿ ಆದ ಒಂದು ಸಿಚುವೇಶನ್, ಅದ್ರ ಗಿಲ್ಟಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ಸೆಪ್ರೇಷನ್ನಲ್ಲಿ ಯಾರೆಲ್ಲ ಇದ್ರಿ,
ಬ್ರೇಕಪ್ ಯಾರ್ದೆಲ್ಲ ಆಯಿತು, ಯಾರನ್ನೋ ಕಳ್ಕೊಂಡಿದ್ದೀರಾ ಅಥವಾ ಯಾವುದೋ ಒಂದು ಆಪರ್ಚುನಿಟಿನ ಕಳ್ಕೊಂಡಿದ್ದೀರಾ ಅಂದರೆ ಕಮ್ ಔಟ್ ಆಫ್ ಇಟ್. ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಕಳ್ಕೊಂಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಅದು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ. ಓಕೆ, ಆ್ಯಂಡ್ ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್. ಐ ನೋ ಲೈಫ್ ತುಂಬ ಡಿಫಿಕಲ್ಟ್ ಆಗಿತ್ತು ನಿಮಗೆ ಪಾಸ್ಟ್ 10 ವೀಕ್ಸಿಂದ ಅಂತಲೇ ನೋಡ್ತಾ ಇದ್ದೀನಿ. ತುಂಬ ಬರ್ಡನ್ಸ್ನ ತೊಗೊಂಡ್ರಿ, ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡ್ರಿ, ತುಂಬ ಸ್ಯಾಕ್ರಿಫೈಸಸ್ ಕೂಡ ಮಾಡಿದ್ರಿ. ತುಂಬ ಜನ ನಿಮ್ಮನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇಲ್ಲ ನೀವು ಮಾಡಿರೋ ಕೆಲಸಕ್ಕೆ. ಐ ಕ್ಯಾನ್ ಟೋಟಲಿ ಸಿ ದ್ಯಾಟ್. ಬಟ್ ಇಟ್ಸ್ ಓಕೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಬೇರೆಯವ್ರು ನಿಮ್ಮನ್ನ ಯಾವಾಗ ಚೂಸ್ ಮಾಡ್ತಾರೆ, ಬೇರೆಯವ್ರು ನಿಮ್ಮನ್ನ ಯಾವಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಬೇರೆಯವ್ರು ನಿಮ್ಮನ್ನ ಯಾವಾಗ ಐಡೆಂಟಿಫೈ ಮಾಡ್ತಾರೆ, ಇನ್ನೊಬ್ರು ಅಪ್ರಿಷಿಯೇಷನ್ಗೆ ವೆಯ್ಟ್ ಮಾಡಿಕೊಂಡು ಕೂರಬೇಡಿ. ಅದು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ. ಗ್ರೂಪ್ 1 ವೆರಿ ಇಂಪಾರ್ಟೆಂಟ್ ಮೆಸೇಜ್. ಲೈಫ್ ಸ್ಲೋ ಹೋಗ್ತಾ ಇದೆ, ಐ ಕ್ಯಾನ್ ಟೋಟಲಿ ಸಿ ದಟ್, ಬಟ್ ಇಟ್ ಈಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ರೀಸೆಂಟಾಗಿ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಯಾವುದೋ ಒಂದು ಬ್ರೇಕಪ್ ಸಿಚುವೇಶನ್ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರ ಫೇಲ್ಯೂರ್ ಕಡೆ ಕರ್ಕೊಂಡು ಹೋಯ್ತು, ಡಿಸಪಾಯಿಂಟ್ಮೆಂಟ್ ಮಾಡ್ತು, ಅಲ್ಲಿ ನೀವು ತುಂಬ ಎಫರ್ಟ್ ಹಾಕಿದ್ರಿ, ಬಟ್ ಇಟ್ಸ್ ಓಕೆ, ಅದು ವರ್ಕೌಟ್ ಆಗಿಲ್ಲ. ಮೇ ಬಿ ದಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಕಳ್ಕೊಂಡಿದ್ರ ಮೇಲೆ ಜಾಸ್ತಿ ತಲೆ ಕೊಟ್ಟು ಯೋಚನೆ ಮಾಡಿ ಇರೋದನ್ನ ಕಳ್ಕೊಬೇಡಿ. ಓಕೆ, ಯು ಹ್ಯಾವ್ ಅ ಸ್ಟೇಬಲ್ ಇನ್ಕಮ್. ಪ್ರಾಬ್ಲಿ ಇವಾಗ ತುಂಬ ಜನ ಏನು ಗೊತ್ತಾ, ಬಿಸ್ನೆಸ್ಸಲ್ಲಿ ಟ್ರೈ ಮಾಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ, ಅದೆಲ್ಲೋ ವರ್ಕೌಟ್ ಆಗ್ತಾ ಇಲ್ಲ, ಐಡಿಯಾಸ್ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಮೇ ಬಿ ಅದೊಂದು ಸ್ವಲ್ಪ ಕೈ ಕೊಟ್ಟಿದೆ. ಇಟ್ಸ್ ಓಕೆ, ದೇರ್ ಇಸ್ ಅ ಸ್ಟಡಿ ಇನ್ಕಮ್ ಫೇಸ್ ನಿಮ್ದು ಇದೆ, ಅದು ನಿಮಗೆ ತುಂಬ ಪ್ರಾಮಿಸಿಂಗ್ ಆಗಿ ಕೂಡ ಕಾಣಿಸ್ತಾ ಇದೆ. ಸೊ ಪಾಸ್ಟಲ್ಲಿ ಹೋಗಿದ್ದ ಲಾಸ್ಗೆ ತಲೆಯಲ್ಲಿ ಕೊಟ್ಟು ಪ್ರೆಸೆಂಟಲ್ಲಿ ಇರೋದನ್ನ ಕಳ್ಕೊಬೇಡಿ. ಗ್ರೂಪ್ 1, ದಟ್ಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ ಸಿ. ತಡ ಮಾಡೋದು ಬೇಡ. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಟ್ಯಾರೋ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ ನಿಮ್ಮ ಒಂದು ಸಿಚುವೇಶನ್ಗೆ. ದೆರ್ ಈಸ್ ಫೂಲ್. ಓಕೆ, ಫೂಲ್ ಕಮ್ಮಿಂಗ್ ವಿತ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಸಿ ದ ವೇ ಈ ಫೂಲ್ ಈ ಕಡೆ ನೋಡ್ತಾ ಇದೆ, ಈ ಕ್ವೀನ್ ಆಫ್ ಸ್ವಾರ್ಡ್ಸ್ ಈ ಕಡೆ ನೋಡ್ತಾ ಇದ್ದಾಳೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಾರೆ, ನಿಮಗೆ ಏನು ಬೇಕು ಅದನ್ನು ಚೂಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಪ್ರಾಬ್ಲಿ ತುಂಬ ಜನಕ್ಕೆ ಇಟ್ಸ್ ಅಬೌಟ್ ರಿಲೇಶನ್ಶಿಪ್, ತುಂಬ ಜನಕ್ಕೆ ಮೇ ಬಿ ಇಟ್ಸ್ ಅಬೌಟ್ ಅ ಫ್ಯಾಮಿಲಿ ಮೆಂಬರ್, ಅಥವಾ ತುಂಬ ಜನಕ್ಕೆ ನಿಮ್ಮ ಒಂದು ಲೈಫಲ್ಲಿ ಒಂದು ಪರ್ಸನ್ ಇದ್ದಾರೆ. ಕುಡ್ ಬಿ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಈ ಪರ್ಸನ್ದು. ನಿಮ್ಗಿಂತ ಸ್ವಲ್ಪ ದೊಡ್ಡವರು. ದ ಥಿಂಗ್ ಈಸ್, ಇಟ್ಸ್ ನಾಟ್ ದಟ್ ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು, ಡಾಮಿನೇಟ್ ಮಾಡಬೇಕು ಅಂತ ಅಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಇಮ್ಮೆಚ್ಯೂರಿಟಿ ನೇಚರ್ ಅಥವಾ ನಿಮ್ಮ ಒಂದು ಪ್ಲೇಫುಲ್ನೆಸ್ ನೋಡಿಬಿಟ್ಟು ಒಂಥರ ಅವ್ರಿಗೆ ಯಾವ ಥರ ಅಂದರೆ, ಅವ್ರಿಗೆ ನಿಮ್ಗಿಂತ ಚೆನ್ನಾಗಿ ಗೊತ್ತಿದೆ ಎಲ್ಲೂ ನೀವು ತಪ್ಪದಾರಿ ಹಿಡಿಬಾರ್ದು ಅಥವಾ ಎಲ್ಲೂ ನೀವು ಬಿದೋಗಬಾರ್ದು. ಆ ಒಂದು ಕನ್ಸರ್ನ್ ಇಟ್ಕೊಂಡು ಈ ಪರ್ಸನ್ ನಿಮ್ಮನ್ನ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಪ್ರಾಬಬ್ಲಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ಯು ಆರ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಏನೋ ಒಂದು ಹೊಸದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಆ್ಯಂಡ್ ತುಂಬ ಜನ ಯು ಆರ್ ನಾಟ್ ಎಟ್ ಆಲ್ ಸೀರಿಯಸ್ ವಿತ್ ದಿಸ್ ಪರ್ಸನ್. ನಾನು ನಿಮ್ಮ ಪಾರ್ಟ್ನರ್ ಮೇಲೆ ಬ್ಲೇಮ್ ಮಾಡಲ್ಲ, ಬಿಕಾಸ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪರ್ಸನ್ ಇದ್ದಾರೆ ಅನ್ನಿಸ್ತಾ ಇದೆ. ಮೇ ಬಿ ಇನ್ನೂ ನೀವು ಕಮಿಟ್ಮೆಂಟ್ ರಿಲೇಶನ್ಶಿಪ್ ಆ ಸ್ಟೇಜಿಗೆ ಬಂದಿಲ್ಲ. ಪ್ರಾಬ್ಲಿ ಈ ಪರ್ಸನ್ ತುಂಬ ಬೌಂಡ್ರೀಸ್ ಹಾಕ್ತಾ ಇದ್ದಾರೆ, ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಕಂಫರ್ಟ್ ಆಗೋದಕ್ಕೆ, ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ. ನಿಮ್ಮ ಜೊತೆ ಯಾವ ಬ್ಯಾಗೇಜ್ ಕೂಡ ಇಲ್ಲ. ಫೂಲ್ ಯಾವ ಥರ ಅಂದರೆ, ಅವನೊಂದು ಫ್ರೆಶ್ ಮೈಂಡ್ಸೆಟ್ ಇಟ್ಕೊಂಡು ಬರುವಂಥ ಒಂದು ಪರ್ಸನ್. ಪಾಸ್ಟಲ್ಲಿ ಏನಾಯಿತು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅವನಿಗೆ ಗಿಲ್ಟ್ ಇಲ್ಲ, ಅವನಿಗೆ ರಿಗ್ರೆಟ್ಸ್ ಇಲ್ಲ, ಆ ಥರ ಒಂದು ಪರ್ಸನ್. ಐ ಥಿಂಕ್ ದಿಸ್ ಈಸ್ ಯು. ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಅವ್ರು ಸ್ವಲ್ಪ ನಿಮಗೆ ರಿಸ್ಟ್ರಿಕ್ಷನ್ ಥರ ಫೀಲ್ ಆಗ್ತಿರ್ಬೋದು, ಅಥವಾ ಅವ್ರು ನಿಮಗೆ ಚೆನ್ನಾಗಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ಅವ್ರು ಯಾಕೆ ನನ್ನ ಯಾವಾಗಲೂ ಅವಾಯ್ಡ್ ಮಾಡ್ತಾರೆ, ಯಾಕೆ ಯಾವಾಗಲೂ ಸ್ಟ್ರಿಕ್ಟ್ ಫೇಸ್ ಮಾಡ್ಕೊಂಡಿರ್ತಾರೆ, ಯಾಕೆ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ ಅನ್ನೋ ಒಂದು ಕ್ವೆಶನ್ ಇದೆ, ನಾನು ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್, ಗ್ರೂಪ್ 2,
ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಇವ್ರ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಫೇಸ್ ಮಾಡ್ಕೊಂಡು ಬಂದಿರೋ ಅಂತ ಒಂದು ವ್ಯಕ್ತಿ. ಅವ್ರಿಗೆ ಅವ್ರದ್ದೇ ಆದ ಬ್ಯಾಗೇಜ್ ಇದೆ, ಅವ್ರಿಗೆ ಅವ್ರದ್ದೇ ಆದ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು ಮೈಂಡಲ್ಲಿ ಇದೆ, ಅವ್ರು ಅದನ್ನ ಓವರ್ಕಮ್ ಮಾಡಿಲ್ಲ, ಅವ್ರು ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ, ಒಂದು ಟಫ್ ಲೈಫ್ನ ಫೇಸ್ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ದಟ್ ಈಸ್ ದ ರೀಸನ್, ಮೇನ್ ರೀಸನ್. ಇಟ್ಸ್ ಜಸ್ಟ್ ದಟ್ ನೀವಿಬ್ರು ಓಕೆ ಮೀಟ್ ಆಗಿದ್ದೀರಾ, ರಾಂಗ್ ಟೈಮಲ್ಲಿ ಮೀಟ್ ಆಗಿದ್ದೀರಾ. ಮೇ ಬಿ ನಿಮಗೆ ಈ ಪರ್ಸನ್ ಒಂದು ರೈಟ್ ಪರ್ಸನ್ನೇ ಆಗಿರ್ಬೋದು, ಬಟ್ ಆ ಪರ್ಸನ್ ಲೈಫಲ್ಲಿ ಏನೇನೋ ಸಿಚುವೇಶನ್ಸ್ ಆಗೋಗ್ಬಿಟ್ಟಿದೆ. ದಟ್ ಈಸ್ ಅ ರೀಸನ್ ಅವ್ರು ಇವಾಗ ಬೌಂಡ್ರೀಸ್ ಹಾಕ್ತಾ ಇರೋ. ದಟ್ ಈಸ್ ಅ ರೀಸನ್ ಅವರು ನಿಮ್ಮ ಥರ ಫ್ರೀ ಫ್ಲೋಯಿಂಗ್ ರಿವರ್ ಥರ ಇಲ್ಲ, ಒಂಥರ ಸ್ಟಾಗ್ನೆಂಟ್ ರಿವರ್ ಥರ ಇದ್ದಾರೆ. ಇಬ್ರದ್ದು ಅಕ್ವೇರಿಯಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರೋ ನೋ ವೈ. ಬಟ್ ಯಾ ತುಂಬ ಜನ ಯು ವಾಂಟ್ ಟು ಗೋ ಬ್ಯಾಕ್ ಟು ಯುವರ್ ಎಕ್ಸ್, ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ನೀವು ವಾಪಸ್ ಹೋಗ್ಬೇಕನ್ನೋ ಥಾಟ್ ಇದೆ. ದ ಥಿಂಗ್ ಈಸ್ ನಿಮಗೆ ಪಾಸ್ಟ್, ಐ ಮೀನ್ ಯು ಆರ್ ರೆಡಿ ಟು ಮೂವ್ ಫಾರ್ವರ್ಡ್. ಅಂದರೆ ಪಾಸ್ಟಲ್ಲಿ ಏನೆಲ್ಲ ಆಯಿತು ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೆ ನೀವು ರೆಡಿ ಇದ್ದೀರಾ, ಬಟ್ ಆ ಪರ್ಸನ್ ರೆಡಿ ಇಲ್ಲ. ಆ ಥರ ಒಂದು ಎನರ್ಜಿ. 5 ಆಫ್ ಪೆಂಟಕಲ್ಸ್, ಜೆನ್ಯೂನ್ ಆಗಿ ಹರ್ಟ್ ಆಗಿದೆ ಈ ಪರ್ಸನ್ಗೆ. ನೋ ಡೌಟ್ ಈ ಪರ್ಸನಿಗೆ ಹರ್ಟ್ ಆಗಿದೆ, ನೋ ಡೌಟ್ ಈ ಪರ್ಸನ್ ಸೀರಿಯಸ್ ಆಗಿದ್ರು. ಬಟ್ ಬ್ಲೇಮ್ನ ನಾನು ನಿಮ್ಮ ಮೇಲೆ ಹಾಕಲ್ಲ, ಓಕೆ. ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ಆ ಪರ್ಸನ್ ತುಂಬ ಡೀಪಾಗಿ ಆ ಹರ್ಟ್ನ ತಗೊಂಡಿದ್ದಾರೆ, ತುಂಬ ಡೀಪಾಗಿ ಅವರಿಗೆ ಬೇಜಾರಾಗಿದೆ ಕೆಲವೊಂದೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದ. ತುಂಬ ಅವ್ರ ಮೇಲೆ ಅವರು ವರ್ಕ್ ಮಾಡಿದ್ದಾರೆ, ತುಂಬ ಟ್ರೈ ಮಾಡಿದ್ದಾರೆ ಮೂವ್ ಆನ್ ಆಗೋದಕ್ಕೆ. ಬಟ್ ಯಾ 3 ಆಫ್ ಕಪ್ಸ್ ಬಂದಿದೆ ನಮಗಿಲ್ಲಿ ವಿತ್ ದ ಸನ್ ಎನರ್ಜಿ. ಎಲ್ಲೋ ಒಂದು ಕಡೆ ದೇ ಆರ್ ಟ್ರೈಯಿಂಗ್ ನಾಟ್ ಟು ಗೆಟ್ ಇನ್ ಟು ಅ ರಿಲೇಶನ್ಶಿಪ್. ನಿಮ್ಮನ್ನ ಫ್ರೆಂಡ್ಲಿ ವೇಯಲ್ಲಿ ನೋಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ನಾಟ್ ಮೋರ್ ದೆನ್ ಫ್ರೆಂಡ್ಸ್. ದ ಥಿಂಗ್ ಈಸ್ ಅವರೇ ಇದನ್ನ ಆ ಥರ ಯೋಚನೆ ಮಾಡ್ತಾರೆ. ಅಂದರೆ ಅವರೇ ಈ ಒಂದು ಚಾಯ್ಸಸ್ ಮಾಡ್ಕೊಂಡಿರೋದು. ನಾನು ಯಾವುದೇ ರೀತಿ ಕಮಿಟ್ಮೆಂಟಿಗೆ ಬರಬಾರ್ದು, ನಾನು ಯಾರನ್ನೂ ನನ್ನ ಒಂದು ಕಂಫರ್ಟ್ ಝೋನಲ್ಲಿ ಬರಬಾರ್ದು, ಎಲ್ಲರನ್ನೂ ಫ್ರೆಂಡ್ಲಿ ವೇಯಲ್ಲಿ ನೋಡಬೇಕು, ಎಷ್ಟಾಗುತ್ತೆ ಅಷ್ಟು ಪ್ಲೇಫುಲ್ ಎನರ್ಜಿಯಲ್ಲಿ ಇರಬೇಕು. ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಗ್ರೂಪ್ ಟು, ಆ ಪರ್ಸನ್ ನಿಮ್ಮನ್ನ ಸೀರಿಯಸ್ ಆಗಿ ತಗೊತಾ ಇಲ್ಲ. ಎಸ್ಪೆಷಲಿ ಕಮಿಟ್ಮೆಂಟ್ ಅಂತ ಬಂದರೆ ಡೆಫಿನೆಟ್ಲಿ ಅವರಲ್ಲಿ ನಿಮ್ಮ ಒಂದು ಫ್ರೆಂಡ್ಲಿ ಝೋನ್ ನೋಡಿದ್ದಾರೆ, ಫ್ರೆಂಡ್ಲಿ ವೈಬ್ ನೋಡಿದ್ದಾರೆ, ಚಿಲ್ ಮಾಡೋ ವೈಬ್ ನೋಡಿದ್ದಾರೆ. ಪ್ರಾಬಬ್ಲಿ ಅವ್ರು ನಿಮ್ಮಲ್ಲಿ ಅಂಥ ಒಂದು ಡೀಪ್ ಕನೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ದೇ ವಾಂಟ್ ಯು ಟು ಬಿ ದ ಪ್ಲೇಫುಲ್ ಪರ್ಸನ್ ದ ವೇ ಯು ಆರ್. ಬಟ್ ಮೋರ್ ದೆನ್ ದಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇಲ್ಲ. ವೈ ದಿಸ್ 5 ಆಫ್ ಪೆಂಟಕಲ್ಸ್ ಇಸ್ ಹಿಯರ್, ಐ ಹ್ಯಾವ್ ನೋ ಐಡಿಯಾ. ಮೂನ್ ತುಂಬ ಹೈಡ್ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಮೀ, ಗ್ರೂಪ್ ಟು ಯಾರು ನಿಮ್ಮ ಲೈಫಲ್ಲಿ ಇದ್ದಾರಲ್ವಾ, ತುಂಬ ವಿಚಾರಗಳನ್ನ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಹೊರಗಡೆಯಿಂದ ಫುಲ್ ಚಿಲ್ ಮಾಡ್ತಿರ್ಬೋದು ನಿಮ್ಮ ಜೊತೆ, ಪಾರ್ಟಿ ಮಾಡೋದಾಗಿರ್ಬೋದು, ಮೀಟ್ ಆಗೋದು, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು. ಹೊರಗಡೆಯಿಂದ ದೇ ಆರ್ ಶೋಯಿಂಗ್ ಲೈಕ್ ಓಕೆ ಚಿಲ್ ಪರ್ಸನ್, ಈ ಒಂದು ಇಮೇಜ್ನ ತೋರಿಸ್ತಾ ಇದ್ದಾರೆ. ಬಟ್ ಡೀಪ್ ಡೌನ್ ನೋ, ದೇ ಆರ್ ಕ್ಯಾರಿಂಗ್ ಅ ಲಾಟ್ ಆಫ್ ಡಿಫಿಕಲ್ಟೀಸ್. ತುಂಬ ಡಿಫಿಕಲ್ಟ್ ಸಿಚುವೇಶನ್ ನೋಡಿಬಿಟ್ಟು ಬಂದಿದ್ದಾರೆ. ಇಲ್ಲಿ ಸನ್ ಇದೆ, ಇಲ್ಲಿ ಮೂನ್ ಕೂಡ ಇದೆ ನಮಗಿಲ್ಲಿ. ಸೊ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಮೇ ಬಿ ಅವರ ಒಂದು ಡಿಫಿಕಲ್ಟ್ ಸೈಡ್, ಅವರ ಒಂದು ಡಿಫಿಕಲ್ಟ್ ಫೇಸ್ ಬಗ್ಗೆ ಇನ್ನೂ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ. ಓಪನ್ ಅಪ್ ಆಗೋದು ಕೂಡ ಕಷ್ಟ ಇದೆ. ಬಿಕಾಸ್ ಆ ಕಂಫರ್ಟ್ ಝೋನ್ ಇನ್ನೂ ನಿಮ್ಮ ಜೊತೆ ಅವ್ರು ಬಂದಿಲ್ಲ, ಒನ್ ಥಿಂಗ್. ಆ್ಯಂಡ್ ಅವ್ರ ಸುತ್ತ ಒಂದು ಶೆಲ್ ಕಟ್ಕೊಬಿಟ್ಟಿದ್ದಾರೆ. ಆ ಶೆಲ್ ಒಳಗೆ ಯಾರನ್ನೂ ಬಿಡಲ್ಲ, ಆ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಹೋಪ್ಸ್ ಕಳ್ಕೊಬಿಡಿ ಅಂತ ನಾನು ಹೇಳಲ್ಲ. ದ ಓನ್ಲಿ ಥಿಂಗ್ ಈಸ್ ಈ ಪರ್ಸನಿಗೆ ಇವಾಗ ಕಂಫರ್ಟ್ ಬೇಕು. ಈ ಪರ್ಸನ್ನಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಜಾಸ್ತಿ ಫೋರ್ಸ್ ಕೂಡ ಮಾಡಬೇಡಿ, ಜಾಸ್ತಿ ಪ್ರೆಷರ್ ಕೂಡ ಮಾಡಬೇಡಿ. ಬಿಕಾಸ್ ತುಂಬ ಕ್ಲೋಸ್ ಒಂದು ದಿನ ಆಗೋದಕ್ಕೆ ಹೋದರೆ ಅವ್ರು ನಿಮ್ಮನ್ನ ಪುಷ್ ಮಾಡ್ಬೋದು. ಓಕೆ, ಸೊ ದಟ್ಸ್ ದ ಮೆಸೇಜ್ ಫಾರ್ ಗ್ರೂಪ್ 2. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ. ತಡ ಮಾಡೋದು ಬೇಡ. ಗ್ರೂಪ್ 3 ಯಾರೆಲ್ಲ ಚೂಸ್ ಮಾಡಿದರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಎಸ್, ಟ್ಯಾರೋ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಬರ್ತಾ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ನೋಡೋಣ. 6 ಆಫ್ ವಾಂಡ್ಸ್, ದ ಸನ್,
ಸಿಕ್ಸ್ ಆಫ್ ವಾಂಡ್ ಸನ್ ಇಲ್ಲಿಡೋಣ. ಐ ಥಿಂಕ್ ತುಂಬ ಹೈಲೈಟ್ ಆಗ್ತಾ ಇದ್ದೀರಾ. ಸ್ಪಾಟ್ ಲೈಟ್ ಅಂತೀವಲ್ಲ, ಅದು ನಿಮ್ಮ ಮೇಲಿದೆ. ತುಂಬ ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಜನರದ್ದು ಕಣ್ಣು ನಿಮ್ಮ ಮೇಲಿದೆ. ತುಂಬ ಪಾಪ್ಯುಲರ್ ಆಗೋ ಒಂದು ಟೈಮ್ ಕೂಡ ಬಂದಿದೆ. ಗ್ರೂಪ್ 3 ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಥವಾ ತುಂಬ ಜನರು ಮುಂದೆ ಇರ್ತೀರಾ ಅಲ್ವಾ, ಐ ಥಿಂಕ್ ಫೈನಲಿ ಜನರು ನಿಮ್ಮನ್ನ ಐಡೆಂಟಿಫೈ ಮಾಡೋದು, ನೀವು ಹೋದಲ್ಲೆಲ್ಲ ಒಂದು ಸೆಲ್ಫಿ ತಗೊಳ್ಳೋದು ಅಥವಾ ನಿಮ್ಮ ಬಗ್ಗೆ ಮಾತಾಡೋದು, ಗುಡ್ ವೇ, ನಥಿಂಗ್ ಲೈಕ್ ಬ್ಯಾಡ್ ವೇ ಅಂತಲ್ಲ, ಅಪ್ರಿಷಿಯೇಟ್ ಮಾಡೋದು, ನಿಮ್ಮ ಬಗ್ಗೆ ಮಾತಾಡೋದು, ನಿಮ್ಮನ್ನ ಪ್ರೈಸ್ ಮಾಡೋದು, ನಿಮ್ಮನ್ನ ಐಡೆಂಟಿಫೈ ಮಾಡೋದು. ಒನ್ ಆರ್ ದಿ ಅದರ್ ವೇ ಸನ್ ನಿಮ್ಮ ಫಸ್ಟ್ ಹೌಸಲ್ಲಿ ಟ್ರಾನ್ಸಿಟ್ ಆಗ್ತಾ ಇದೆ ಅನ್ಸುತ್ತೆ. ಯು ಆರ್ ಬೀಯಿಂಗ್ ಹೈಲೈಟೆಡ್. ಗ್ರೂಪ್ 3, ದಟ್ಸ್ ದ ಬೆಸ್ಟ್ ಪಾರ್ಟ್. ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಲೈಕ್ ಮೋರ್ ಫಾಲೋವರ್ಸ್, ಮೋರ್ ಪಾಪ್ಯುಲಾರಿಟಿ ಬರಬೇಕು, ಜನ ನನ್ನ ವರ್ಕ್ಗೆ ಐಡೆಂಟಿಫೈ ಮಾಡ್ಬೇಕು, ಈ ಥರ ಎಲ್ಲ ಯಾರು ಅನ್ಕೊಳ್ತಾ ಇದ್ರಿ, ಯಾ ದಟ್ ಈಸ್ ಫೈನಲಿ ಕಮ್ಮಿಂಗ್ ಟುವರ್ಡ್ಸ್ ಯು. ವಾವ್, ಲುಕ್ ಎಟ್ ದಿಸ್. ಲವ್ ಈಸ್ ಆಲ್ಸೋ ಕಮಿಂಗ್ ಟುವರ್ಡ್ಸ್ ಯು ಗೈಸ್. ಗ್ರೂಪ್ 3 ಯಾರೆಲ್ಲ ಸಿಂಗಲ್ ಇದ್ದೀರಾ, ಡೆಫಿನೆಟ್ಲಿ ಅ ಟ್ರೂ ಲವ್ ಇಸ್ ಕಮಿಂಗ್ ಟುವರ್ಡ್ಸ್ ಯು. ಪ್ರಾಬ್ಲಿ ಈ ಪರ್ಸನ್ ಒಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಾರೆ, ಅಥವಾ ಅವರು ಒಂದು ಪಬ್ಲಿಕ್ ಫೇಸಿಂಗ್ ರೋಲ್ ಅಲ್ಲಿ ಇರ್ತಾರೆ. ಅಂದ್ರೆ ಜನರು ಮಧ್ಯ ಇರುವಂತ ಒಂದು ರೋಲ್ ರಾದರ್ ದೆನ್ ವರ್ಕ್ ಫ್ರಮ್ ಹೋಮ್ ಅನ್ನೋದಕ್ಕಿಂತ ತುಂಬಾ ಸೋಷಿಯಲೈಸ್ ಆಗುವಂತ ಒಂದು ಪರ್ಸನ್, ಹೈ ಮೇಂಟೆನೆನ್ಸ್ ಅಂತಾನು ಹೇಳ್ಬೋದು. ಅಂದ್ರೆ ಈ ಪರ್ಸನ್ ಅವರ ಲುಕ್ಸ್ ಮೇಲೆ ತುಂಬಾ ಏನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಕ್ಲೋತ್ಸ್ ಮೇಲೆ ಆಗಿರ್ಬೋದು, ಅವ್ರ ಕಾಣಿಸೋ ರೀತಿ ಆಗಿರ್ಬೋದು, ಅವರ ಮೇಕಪ್ ಮೇಲೆ, ಅಥವಾ ಅವರ ಒಂದು ಹೇರ್ ಸ್ಟೈಲ್ ಮೇಲೆ, ಅವರ ವೆಹಿಕಲ್ಸ್ ಮೇಲೆ, ಅವರ ಲೈಫ್ ಸ್ಟೈಲ್ ಮೇಲೆ, ಅವರ ಫಿಟ್ನೆಸ್ ಮೇಲೆ, ಅವ್ರಿಗವ್ರು ಚೆನ್ನಾಗಿ ಕಾಣಬೇಕು. ಸೆಲ್ಫ್ ಒಬ್ಸೆಸ್ಡ್ ಅಂತ ನೋಡ್ತಾ ಇಲ್ಲ. ಇಟ್ಸ್ ಜಸ್ಟ್ ದಟ್ ಜನರಿಗೆ ಅವರಿಂದ ಒಂದು ಬೆಸ್ಟ್ ಫೀಲಿಂಗ್ ಕೊಡಬೇಕು, ರಾದರ್ ದೆನ್ ಅನ್ಕಂಫರ್ಟ್ ಮಾಡಬಾರ್ದು. ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡಿಸೋ ಅಂತ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ಐ ಥಿಂಕ್ ಫಿನಾನ್ಷಿಯಲಿ ಈ ಒಂದು ಪರ್ಸನ್ ನಿಮ್ಗಿಂತ ಚೆನ್ನಾಗಿರ್ತಾರೆ, ಈಕ್ವಲ್ ಟು ಯು ಆರ್ ಮೋರ್ ಬೆಟರ್ ದೆನ್ ಯು, ಆ ಥರ ಒಂದು ಎನರ್ಜಿ. ಐ ಆಮ್ ಬೀಯಿಂಗ್ ವೆರಿ ಪ್ರಾಕ್ಟಿಕಲ್. ಓಕೆ, ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದ್ಮೇಲೆ ನಿಮ್ಮ ಒಂದು ಸ್ಟೇಟಸ್ ಚೇಂಜ್ ಆಗೋದು ನೋಡ್ತೀನಿ. ಜನರು ನಿಮ್ಮನ್ನ ನೋಡೋ ರೀತಿ ಚೇಂಜ್ ಆಗೋದು. ತುಂಬ ಜನಕ್ಕೆ ಪ್ರಾಬಬ್ಲಿ ಒಂದು ಪರ್ಸನ್ ನೀವು ಮೀಟ್ ಆಗ್ತೀರಾ, ಅವ್ರ ಥ್ರೂ ನೀವು ತುಂಬ ಜನನ ಮೀಟ್ ಆಗೋದು, ಅವ್ರ ಥ್ರೂ ನಿಮಗೆ ಫೇಮ್ ಬರೋದು, ರೆಕಗ್ನಿಷನ್ ಬರೋದು, ತುಂಬ ಜನ ನಿಮ್ಮನ್ನ ಹೈ ವೇಯಲ್ಲಿ ನೋಡ್ಕೊಳ್ಳೋದು, ಯುನೋ ನಿಮಗೊಂದು ಸ್ಪಾಟ್ಲೈಟ್ ಕೊಡೋದು, ಈ ಪರ್ಸನ್ನಿಂದ ಎಲ್ಲ ಪಾಸಿಬಿಲಿಟೀಸ್ ಇದೆ. ವೆರಿ 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 ಇಂಟ್ರೆಸ್ಟಿಂಗ್, ವೆರಿ 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 ಇಂಟ್ರೆಸ್ಟಿಂಗ್. 9 ಆಫ್ ಕಪ್ಸ್. ಐ ಗೆಸ್ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ, ಐ ಗೆಸ್ ನೀವು ದೇವ್ರ ಹತ್ರ ರೀಸೆಂಟಾಗಿ ಕೇಳ್ಕೊಂಡಿದ್ರಿ ಕೂಡ. ಯುನೋ ಮೇ ಬಿ ನಿಮಗೆ ರೀಸೆಂಟಾಗಿ ಫೀಲ್ ಆಗಿದೆ, ನನಗೆ ಯಾಕೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ನನಗೆ ಯಾಕೆ ಅನ್ನೆಸರಿ ಜನರು ನನ್ನ ಮೇಲೆ ಜೆಲಸ್ ಫೀಲ್ ಮಾಡ್ಕೊತಾ ಇದ್ದಾರೆ, ಅನ್ನೆಸರಿಯಾಗಿ ನನ್ನ ಒಂದಿನ ಚೆನ್ನಾಗಿ ಮಾತಾಡ್ಸೋದು, ಬೇಕಾದಾಗ ಬೇಡ್ದಿದ್ದಾಗ ಒಂಥರ ಮಾತಾಡ್ಸೋದು, ನೆಗ್ಲೆಕ್ಟ್ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಒಂದಷ್ಟು ಜನರದು ಟ್ರೂ ಕಲರ್ಸ್ನ ನೀವು ರೀಸೆಂಟಾಗಿ ನೋಡಿದ್ದೀರಾ ಗ್ರೂಪ್ 3, ಆ್ಯಂಡ್ ಫೈನಲಿ ಬೇಡ್ಕೊಂಡಿದ್ರಿ ಅನ್ಸುತ್ತೆ ಯೂನಿವರ್ಸಿಂದ. ಐ ಮೀನ್ ಐ ಥಿಂಕ್ ಒಂದು ಪರ್ಸನ್ ಬೇಕು ನನ್ನ ಒಂದು ಲೈಫಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ, ನಾನು ಕೂಡ ಶೋ ಆಫ್ ಮಾಡೋದಕ್ಕೆ ಒಂದು ಪರ್ಸನ್ ಬೇಕು. ಯುನೋ ಇಟ್ಸ್ ನಾಟ್ ಅಬೌಟ್ ಸೆಲ್ಫಿಶ್ ಅಂತ ಅಲ್ಲ. ಓಕೆ, ಜೆನ್ಯೂನ್ ಆಗಿ ಬೇಡ್ಕೊಂಡಿದ್ರಿ ನೀವು, ಜೆನ್ಯೂನ್ ಆಗಿ ಯು ವಾಂಟೆಡ್ ದಟ್ ಲವ್, ಜೆನ್ಯೂನ್ ಆಗಿ ಯು ವಾಂಟೆಡ್ ದಟ್ ಅಟೆನ್ಷನ್. ಬಿಕಾಸ್ ಐ ಫೀಲ್ ತುಂಬಾ ಜನರು ನಿಮ್ ಜೊತೆ ತುಂಬಾ ಲೈಕ್ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ರೈಟ್ ಪರ್ಸನ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೂಡ, ಅಂಡ್ ದಟ್ ಪರ್ಸನ್ ಇಸ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್. ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ ಮಾಡೋದು ಈ ಪರ್ಸನ್ ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಈ ಪರ್ಸನ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ಐ ಥಿಂಕ್ ಯು ಮ್ಯಾನಿಫೆಸ್ಟೆಡ್ ದಿಸ್ more than anything. You guys manifested this. And the strength, look at this. Strength, Leo energy. Sun is also Leo energy. Yes, ಈ person's zodiac sign Leo, ಅಥವಾ ನಿಮ್ಮ ಒಂದು zodiac sign Leo ಅಥವಾ ಲೀಬ್ರಾ, ಟಾರಸ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನಿಮ್ಮಲ್ಲೇ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಈ ಪರ್ಸನ್ ಬೂಸ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗಿನೋ ಒಂದು ಪ್ರೈಡ್ ಬರೋದು ನೋಡ್ತೀನಿ. ಓಕೆ, ನನ್ನ ಪಾರ್ಟ್ನರ್ ಇವರು, ಯುನೋ ನಿಮ್ಮ ಪಾರ್ಟ್ನರ್ ಕೂಡ ಲೈಕ್ ನಿಮ್ಮನ್ನ ಎಲ್ಲರ ಜೊತೆ ಮೀಟ್ ಮಾಡಿಸೋದು, ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡೋದು, ಕಂಫರ್ಟ್ ಫೀಲ್ ಮಾಡಿಸೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಐ ನೋ ಈ ರೀಡಿಂಗ್ ಒಂಥರ ಡಿಫ್ರೆಂಟ್ ವೇಯಲ್ಲಿ ಬಂತು, ಬಟ್ ಐ ಥಿಂಕ್ ಯು ಗೈಸ್ ವೇರ್ ಆಸ್ಕಿಂಗ್ ಫಾರ್ ಇಟ್. ಇದನ್ನ ಕೇಳ್ಕೊಂತಿದ್ರಿ, ಬೇಡ್ಕೊಂತಿದ್ರಿ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ರಿ. ಆ್ಯಂಡ್ ಮೇ ಬಿ ದಿಸ್ ಇಸ್ ದ ಕನ್ಫರ್ಮೇಷನ್ ಮೆಸೇಜ್, ಆ್ಯಂಡ್ ದಿಸ್ ಇಸ್ ಫೈನಲಿ ಹ್ಯಾಪನಿಂಗ್ ಅಂತ. ಸೊ ವಿತಿನ್ 1 week ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಬಿಕಾಸ್ ಈ ಒಂದು ಮೆಸೇಜಸ್ ಏನು ನೋಡ್ತಾ ಇದ್ದೀರಾ, ಏನೆಲ್ಲ ಆಗುತ್ತೆ 1 week 2 weeks ಎಲ್ಲ ಆಗುವ ಒಂದು ಮೆಸೇಜಸ್ ಇದೆಲ್ಲ.
ಎಸ್, ಲೆಟ್ ಮಿ ನೋ ಏನ್ ಅನ್ಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಗ್ರೂಪ್ 3 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ ಅನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.